ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ವೈಶಾಖಗೆ ಎಚ್ಚರಿಕೆ ಕರೆಗಂಟೆನ ಕೊಟ್ಟು ಎಲ್ಲರ ಮುಂದೆ ಸತ್ಯ ರಿವೀಲ್ ಮಾಡ್ತೀನಿ ಅಂತ ಹೇಳಿದಾಳೆ. ಈ ಕಡೆ ವೈಶಾಖಗಂತೂ ಒಬ್ಬೊಬ್ಬ ಭಯ ಆಗ್ತದೆ, ಈ ಕಡೆ ಮಾನ್ಯತೆ ಅವ್ರಿಗೂ ಕೂಡ ವಿಷಯ ಗೊತ್ತಾಗಿದೆ. ಇಲ್ಲಿ ವೈಶಾಖ ಏನಾದರೂ ಸಿಕ್ಕಿಬಿದ್ರೆ ಖಂಡಿತ ನಮ್ಮನ್ನೆಲ್ಲ ಹಿಟ್ಕೊಡ್ತಾಳೆ. ಯಾವುದೇ ಕಾರಣಕ್ಕೂ ಇಲ್ಲಿ ಚಾರು ವೈಶಾಖನ ಸಿಕ್ಸೋ ಹಾಗೆ ಮಾಡಬಾರ್ದು. ಇಲ್ಲಿ ವೈಶಾಖ ಸತ್ಯನ ಯಾರಿಗೂ ಹೇಳ್ತಿರುವಾಗೆ ನಮ್ಮ ಬೇಬಿನ ಹೇಗಪ್ಪ ತಡೆಯೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಬಟ್ ಯಾವುದೇ ವೇ ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ಮಾನ್ಯತೆ ಅವ್ರಿಗೆ. ಬಿಕಾಸ್ ಅವರ ಮಾತನ್ನಂತೂ ಚಾರು ಕೇಳೋದೇ ಇಲ್ಲ. ಇನ್ನು ಚಾರು ಬಿಡ್ಬೇಕಾಗಿ ಕೂಡ ರಾಮಾಚಾರಿ ಹತ್ರ ಬಂದಿದ್ದ. ರಾಮಾಚಾರಿ, ನಾನು ಇವತ್ತು ಒಂದು ಸತ್ಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಆ ಒಂದು ವಿಷಯನ ಹೇಳಬೇಕಾದ್ರೆ ನೀನು ಏನಾದರೂ ಹೆಚ್ಚು ಕಡಿಮೆ ಆದರೆ ನೀನು ನನ್ನ ಜೊತೆ ಇರ್ತೀಯ ಅಲ್ವಾ ಅಂದಾಗ ಏನು ಮಾತಾಡ್ತಿದ್ರ, ಯಾರ ಬಗ್ಗೆ ಏನು ಅಂದಾಗ ವೈಶಾಖ ಬಗ್ಗೆ ಒಂದು ವಿಷಯನ ಹೇಳಬೇಕಿತ್ತು ಅಂದಾಗ ಈ ಮನೆಗೆ ಒಳ್ಳೇದಾಗೋ ವಿಷಯ ಇದ್ದರೆ ಖಂಡಿತ ಹೇಳಿ ಅಂದಾಗ ಖಂಡಿತ ಆ ವಿಷಯನ ಹೇಳ್ದೇ ಇದ್ದರೆ ಖಂಡಿತ ಮನಸ್ಸುಗಳಿಗೆ ತುಂಬಾ ನೋವಾಗುತ್ತೆ, ಹರ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ವಿಷಯನ ಎಲ್ಲರ ಮುಂದೆ ಹೇಳಲೇಬೇಕಾಗತ್ತೆ. ತಡ ಆದರೆ ತುಂಬ ತಪ್ಪಾಗ್ಬಿಡುತ್ತೆ, ಅದಕ್ಕೋಸ್ಕರನೇ ಅಂತ ಹೇಳ್ತಿದ್ರೆ. ಹೌದು ಮೇಡಮ್, ನಾನು ಕೂಡ ಕೃಷ್ಣನ್ ಸಾವಿನ ವಿಷಯ ಹೇಳಬೇಕಾಗಿದೆ. ಆದರೆ ನಾನು ಸಾವಿನ ವಿಷಯ ಮುಚ್ಚಿಡ್ತಿದ್ದೀನಿ. ಬಟ್ ಒಂದಲ್ಲ ಒಂದಿನ ವಿಷಯ ಗೊತ್ತಾಗಲೇಬೇಕು ಅಂತ ಇಲ್ಲಿ ರಾಮಾಚಾರಿ ಕೂಡ ಅನ್ಕೋತಾ ಇದ್ದಾನೆ. ಇದರ ನಡುವೆ ಈ ಕಡೆ ಚಾರು ಇರ್ತೀಯ ಅಲ್ವಾ ರಾಮಾಚಾರಿ, ಏನಾದರೂ ಆದರೆ ನೀನು ನನ್ನ ಕೈ ಬಿಡುವುದಿಲ್ಲ ಅಲ್ವಾ, ನೀನು ನನ್ನ ಪರವಾಗಿ ನಿಲ್ತೀಯ ಅಲ್ವಾ ಅಂತ ಹೇಳಿದಾಗ ಈ ಕಡೆ ರಾಮಾಚಾರಿ, ಖಂಡಿತ ಮೇಡಮ್, ನೀವೇ ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತಿದ್ರೆ ಅಂದಮೇಲೆ ಖಂಡಿತ ನಾನು ನಿಮ್ಮ ಜೊತೆಗೆ ನಿಂತ್ಕೋತೀನಿ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ರಾಮಾಚಾರಿ ಮೀರಾ ಅವತ್ತು ಬಂದಿದ್ದಮ್ಮ ನಾನು ನೆನಪು ಮಾಡ್ಕೋತಿದ್ದಾರೆ. ಮಿಥುನ ರಾಶಿ ಬಂದಿದ್ರಲ್ವಾ ಅವತ್ತು ಕಿಟ್ಟಿಯ ತಂಗಿಯಾಗೆ. ಅವತ್ತು ಅವರು ಒಂದು ಮಾತನ್ನು ಹೇಳಿದರು, ಕೃಷ್ಣ ಕಿಟ್ಟಿ ತುಂಬ ಅಂದರೆ ತುಂಬ ಒಳ್ಳೆಯವನು, ಅವನಿಗೆ ಅನಾಥವಾಗಿದ್ದ, ಅನಾಥ ತನ್ನ ಥರ ಯಾರೂ ಕೂಡ ಅನಾಥರಾಗಬಾರ್ದು ಅಂತ ಹೇಳಿ ತನ್ನ ಕೈಲಿ ಆಗಿಲ್ಲ ಅಂದರೂ ಎಲ್ಲ ಎಷ್ಟು ಅನಾಥ ಮಕ್ಕಳುಗಳನ್ನ ನೋಡ್ಕೋತಿದ್ದ. ಯಾರೂ ಕೂಡ ತನ್ನ ರೀತಿ ಅನಾಥ ಆಗಬಾರ್ದು, ತಾನೇ ಕೊನೆ ಅನಾಥ ಆಗಿರಬೇಕು ಅಂತ ಅವನು ಅನ್ಕೋತಾ ಇದ್ದ ಅಂತ ಹೇಳಿದ ಮಾತುಗಳನ್ನೆಲ್ಲವನ್ನ ಕೂಡ ರಾಮಾಚಾರಿ ನೆನಪು ಮಾಡ್ಕೋತಾನೆ. ತದನಂತರ ಮನೆಯವರು ಎಲ್ಲರೂ ಕೂಡ ಬಂದಿದ್ದಾರೆ. ಮನೆಯವರು ಎಲ್ಲರೂ ಕೂಡ ಬರ್ತದಾಗೆ ಮಾವ ಅತ್ತೆ ಹಾಗೆ ಬಾವ ನಿಮ್ಮೆಲ್ರಿಗೂ ಕೂಡ ನಾನು ಒಂದು ವಿಷಯ ಹೇಳಬೇಕಾಗಿದೆ. ನಿಮ್ಮೆಲ್ಲರೂ ಮುಂದೆ ನಾನು ಒಂದು ವಿಷಯ ಸತ್ಯನ ಹೇಳಬೇಕು ಅಂದಾಗ ಏನದಮ್ಮ, ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಶಾಖ ಅಕ್ಕಂಗೆ ಅಂತದಾಗಲೇ ಕೋದಂಡವ್ರಿಗೆ ಶಾಕ್ ಆಗುತ್ತೆ. ವೈಶಾಖ ಅಂತೂ ನಡ್ಗೋಗ್ಬಿಡ್ತಾಳೆ. ಹೌದು, ವೈಶಾಖ ಅಕ್ಕನ ಬಗ್ಗೆ ಸತ್ಯ ಹೇಳಬೇಕು, ನಾವು ಏನು ಅಂದ್ಕೊಂಡಿದ್ವೋ ಯಾವುದೂ ಕೂಡ ನಿಜ ಅಲ್ಲ. ವೈಶಾಖ ಅಕ್ಕ ನಾವು ಅಂದ್ಕೊಂಡಷ್ಟು ಒಳ್ಳೆಯವಳಲ್ಲ. ಅವಳು ನಮ್ಮ ಎಲ್ಲರ ಹತ್ರ ಕೂಡ ಸುಳ್ಳು ಹೇಳ್ತಿದ್ದಾಳೆ, ನಾಟಕ ಮಾಡ್ತಿದ್ದಾಳೆ. ಅವಳು ಏನಿದ್ದಾಳೋ ಅದು ಎಲ್ಲವೂ ಕೂಡ ನಾಟಕ ಆಗಿದೆ. ನನಗೆಲ್ಲ ಕೂಡ ಸಾಕ್ಷಿ ಸಮೇತಾನೆ ಬಂದಿದ್ದೀನಿ. ನಾನು ಎಲ್ಲವನ್ನ ಕೂಡ ನೋಡಿನೇ ತೀರ್ಮಾನಕ್ಕೆ ಬಂದಿರುವುದು, ಈ ವಿಷಯ ನಾನು ಮುಂದೆ ಪ್ರಸ್ತಾಪ ಮಾಡ್ತಿರೋದು ಅಂದಾಗ ಏನು ವಿಷಯ ನಮ್ಮ ಮಾತಾಡ್ತಿದ್ದೆ ಅಂತ ಎಲ್ಲರೂ ಕೂಡ ಅಜ್ಜಿ ಸಮೇತ ಆಘಾತ ಆಗ್ತಿದ್ದಾರೆ. ಅದು ಅಕ್ಕ ಮಗು ವಿಷಯದಲ್ಲಿ ಕೂಡ ನಮಗೆ ಮೋಸ ಮಾಡಿದಾಳೆ. ಅವಳನ್ನ ಮಾತನ್ನ ನಂಬಾರ್ದು, ಅವಳು ಹೇಳ್ತಿರೋದು ಮಾಡ್ತಿರೋದು ಎಲ್ಲ ಫೇಕ್ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಸತ್ಯನ ಹೇಳೋಕೆ ಮುಂದಾಗ್ತಿದ್ದಾಳೆ. ಅಕ್ಕನ ಹೊಟ್ಟೆಲಿ ಮಗುನೇ ಇಲ್ಲ ಅನ್ನೋ ಸತ್ಯನ, ಆ ಸತ್ಯ ಹೇಳಬೇಕು, ಅಷ್ಟರಲ್ಲಿ ಚಾರುಗಳು ನಿಲ್ಲಿಸು ಅಂತ ಹೇಳಿ ಚಾರುನ ತಡೆದ್ಬಿಡ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ನಾನು ಮನೆ ಹಿರಿ ಸೊಸೆ ಬಗ್ಗೆ ಮಾತನಾಡೋ ಯೋಗ್ಯತೆ ಇದೆಯಾ ನಿನಗೆ? ನಿಮ್ಮಿಬ್ರನ್ನು ಅಕ್ಕಪಕ್ಕದಲ್ಲಿ ನಿಲ್ಸಿದ್ರೆ ಯಾರ ಯೋಗ್ಯತೆ ಎಷ್ಟು ಅಂತ ಗೊತ್ತಾಗತ್ತಾ? ನನ್ನ ಸೊಸೆ ಒಂದು ಉಗ್ರಕ್ಕೂ ಕೂಡ ಸಮ ಇಲ್ಲ, ನೀನು ನನ್ನ ಸೊಸೆ ಬಗ್ಗೆ ಮಾತನಾಡೋದೇನು ಅಂತ ಕೇಳ್ತಿದ್ದಾರೆ. ಮಾವ ದಯವಿಟ್ಟು ನಾನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಪೂರ್ತಿ ಹೇಳಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂದಾಗ ಏನು ನಿನ್ನನ್ನು ಪೂರ್ತಿ ಕೇಳೋದು, ಏನು ಕೂಡ ನಿನ್ನನ್ನು ಪೂರ್ತಿ ಗೀರ್ತಿ ಕೇಳೋ ಸೀನ ಇಲ್ಲ. ಏನು ಮಾತಾಡ್ತಿದ್ಯಾ? ನಿನ್ನನ್ನು ಅವತ್ತು ಒಪ್ಕೊಂಡು ಮನೆ ಒಳಗಡೆ ಕರ್ಕೊಂಡಲ್ವಾ, ಅದು ನಾನು ಮಾಡಿದ್ದ ದೊಡ್ಡ ತಪ್ಪು. ನಿನ್ನನ್ನು ಕ್ಷಮಿಸ್ದೆ ಅಲ್ವಾ, ಅದು ನಾನು ಮಾಡಿದ್ದ ದೊಡ್ಡ ತಪ್ಪು. ಜೊತೆಗೆ ನನ್ನ ಮಗ ಏನೋ ಪ್ರೀತಿಸ್ಬಿಟ್ಟಿದ್ದಾನೆ, ಇನ್ನೇನು ಮಾಡೋದು, ಮನೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ನಿನ್ನ ಮನೆ ಒಳಗಡೆ ಕರ್ಕೊಂಡು ತಪ್ಪು ಮಾಡಿಬಿಟ್ಟ. ನೀನು ನಿನ್ನ ಮನೆಯವರು ಸೇರಿಕೊಂಡು ಏನೇನೆಲ್ಲ ಮಾಡಿದ್ರೆ ನನಗೆ ನನ್ನ ಮನೆಯವ್ರಿಗೆ ಅನ್ನೋದು ನಾನು ಮರ್ತಿದ್ದೀನಿ ಅಂದ್ಕೊಂಡಿದ್ಯಾ? ಅವತ್ತು ಇಡೀ ಒಂದು ಸಭೆ ಮುಂದೆ ನಮ್ಮ ಮರ್ಯಾದೆ ಕಳೆದ. ನೀನು ಮತ್ತು ನನ್ನ ಗಂಡ ಮದುವೆ ಆಗಿರೋ ವಿಷಯನ ತಿಳಿಸಿ, ಜೊತೆಗೆ ಮತ್ತೊಮ್ಮೆ ನಮ್ಮ ಒಂದು ಷಷ್ಠಿ ಪೂರ್ತಿ ದಿನ ನಿಮ್ಮಮ್ಮ ಬಂದು ಅವಮಾನ ಮಾಡಿ ನೀನು ನಿಮ್ಮಮ್ಮ ಇಬ್ಬರು ಕೂಡ ನನ್ನನ್ನು ಚಟ್ಟಕ್ಕೆ ಹತ್ತಿಸ್ಬಿಟ್ಟಿದ್ರೆ, ಇಷ್ಟೆಲ್ಲ ಆಗಿದ್ದು ನಾನು ಯಾವುದನ್ನ ಕೂಡ ಮರ್ತಿಲ್ಲ. ನಿನ್ನಿಂದ ಏನಾಗಿದೆ ಈ ಮನೆ ಒಳ್ಳೇದಕ್ಕೆ ಅಂತ ವೈಶಾಖ ಬಗ್ಗೆ ಮಾತಾಡ್ತಿದ್ಯಾ ನೀನು? ವೈಶಾಖ ಎಂದು ಕೂಡ ನಿನ್ನ ರೀತಿ ಮದುವೆ ಮಾಡಿಕೊಂಡು ಬಂದುಬಿಟ್ಟು ನನ್ನ ಮುಂದೆ ನಿಂತ್ಕೊಳ್ಳಿಲ್ಲ. ಮದುವೆ ಆಗಿ ಬಂದರೂ ಕೂಡ ಆಕೆ ಸಂಯಮದಿಂದ ತಲೆ ತಗ್ಸ ನಿಂತಿದ್ಲು, ನಮ್ಮ ಮನೆಗೆ ಕರ್ಕೋಬೇಕು ಅಂತ ಬಯಸಿದ್ಲು. ನಿನ್ನ ರೀತಿ ಆಡ್ದವಳಲ್ಲ, ಅಂಥವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನಿದೆ ಅಂತ ಹೇಳ್ತಿದ್ದಾರೆ.
ಈ ಕಡೆ ವೈಶಾಖ ನಗ್ತಿದ್ರೆ, ಈ ಕಡೆ ಎಲ್ರಿಗೂ ಕೂಡ ಇಲ್ಲಿ ಚಾರುಗೆ ಅವಮಾನ ಮಾಡ್ತಿರೋದು ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ನಾರಾಯಣ ಶಾಸ್ತ್ರಿಗಳ ಮಾತು ತುಂಬಾನೇ ಕಟುವಾಗಿದೆ. ಆ ಕಡೆ ಮಾನ್ಯತೆ ಅವರು ಹೇಗಾದ್ರೂ ಮಾಡಿ ಚಾರುನ ತಡಿಬೇಕಲ್ಲ ಅನ್ಕೊಂಡಿದ್ದೆ, ಚಿಲ್ಟು ಹತ್ರ ಫೋನ್ ಮಾಡೋಕೆ ಮುಂದಾಗ್ತಿದ್ದಾರೆ. ಅಷ್ಟರಲ್ಲಿ ಜೈಶಂಕರ್ ಬರ್ತಾರೆ. ಜೈಶಂಕರ್ ಬರ್ತದಾಗಿ ಏನ್ ಮಾಡ್ತಿದ್ಯೋ, ಓದ್ಕೊಳ್ಳೋದ್ಬಿಟ್ಟು ಯಾರು ಕಾಲ್ ಮಾಡ್ತಿದ್ಯಾ ನೀನು ಚಾರುಗೆ ಅಂದಾಗ, ಅಮ್ಮ ನೀನೇ ಅಲ್ವಾ ಹೇಳಿದ್ದು ಚಾರು ಕಾಲ್ ಮಾಡು ಅಂತ, ನಾನು ಓದೋದಿದ್ರು ಅಂತ ಚೋಟು ಹೇಳ್ತಿದ್ರು. ಇಲ್ಲಿ ಮಾನ್ಯತೆ ತಪ್ಪಿಸ್ಕೊತಾ ಇದ್ರ. ಈ ಕಡೆ ಚೋಟುನ ಕಳಿಸಿ ನೀನೇನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅನ್ಕೊಂಡಿದ್ಯಾ, ನೀನೇ ಹೇಳ್ಬಿಟ್ಟು ಈಗ ಮಗು ಮೇಲೆ ಹಾಕ್ತಿದ್ಯಾ, ಏನ್ ಸ್ಕೆಚ್ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಇಲ್ಲಿ ಜೈಶಂಕರ್. ಏನ್ ಜೈ, ನನ್ನ ಮಗಳು ನನ್ನ ಜೊತೆ ಮಾತನಾಡೋದಿಲ್ಲ, ಅದಕ್ಕೆ ಮಗನ ಜೊತೆ ಕಾಲ್ ಮಾಡಿಸಿದ್ರೆ ಮಾತಾಡ್ತಾಳೆ ಅಂತ ಟ್ರೈ ಮಾಡ್ತದೆ. ಯಾವಾಗಲೂ ನಿನಗೆ ನನ್ನ ಮೇಲೆ ಅನುಮಾನನೇ ಅಲ್ವಾ, ಏನೋ ಮಾಡೋಕ್ಕೆ ಹೋಗ್ತೀನಿ ಅಂತ, ಅದಕ್ಕೆ ಸುಳ್ಳು ಹೇಳಿದೆ ಅಷ್ಟೇ ಅಂತ ಹೇಳಿ ಇಲ್ಲಿ ಮಾನ್ಯತಾ ಅವರು ಹೋಗ್ಬಿಡ್ತಾರೆ. ಬಟ್ ಮಾನ್ಯತಾ ಮೇಲೆ ಇರೋ ಡೌಟ್ ಜೈಶಂಕರ್ ಅವ್ರಿಗೆ ಎಂದು ಕೂಡ ಹೋಗೋದೇ ಇಲ್ಲ. ತದನಂತರ ಇಲ್ಲಿ ನೋಡು ರಾಮಾಚಾರಿ, ನಿನ್ನ ಹೆಂಡತಿಗೆ ಮರ್ಯಾದೆಯಿಂದ ಇರೋಕಾದ್ರೆ ಇಲ್ಲಿ ಇರುವನು, ಇಲ್ಲ ಅಂದರೆ ಗಂಟು ಮುಟ್ಟೆ ಕಟ್ಕೊಂಡು ಅಪ್ಪನ ಮನೆಗೆ ಹೋಗುವನು ಸಂಸ್ಕಾರ ಇಲ್ಲ. ಈ ಮನೇಲಿ ಯಾರು ಕೂಡ ನನಗೆ ಎದುರು ಮಾತಾಡ್ತಿರ್ಲಿಲ್ಲ, ಎಲ್ಲರೂ ಕೂಡ ನನ್ನ ಮಾತನ್ನ ಕೇಳ್ತಾ ಇದ್ರು. ಇವತ್ತು ನಿನ್ನ ಹೆಂಡತಿ ಹೊರಗಡೆ ಬಂದವಳು ನನ್ನ ವಿರುದ್ಧ ಮಾತನಾಡ್ತಿದ್ದಾಳೆ ಅಂದ್ರೆ ಏನು, ನಿನ್ನ ಹೆಂಡತಿನ ಮೊದಲು ಅವ್ರ ಅಪ್ಪನ ಮನೆಗೆ ಕಳಿಸಿ ಸಂಸ್ಕಾರ ಕಲ್ತ್ಕೊಂಡು ಬರೋಕೆ ಹೇಳು, ಇಲ್ಲ ಕಲಿಯಕ್ಕೆ ಆಗಿಲ್ಲ ಅಂದ್ರೆ ಅಲ್ಲೇ ಇದ್ಬಿಡೋಕೆ ಹೇಳು ಅಂತ ಹೇಳ್ತಿದ್ದಾರೆ. ಈ ಕಡೆ ಚಾರು ಮತ್ತೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ರೆ, ಹೋಗಿ ಚಾರು ಮೇಡಮ್ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ ರಾಮಾಚಾರಿ. ನಂತರ ಜಾನಕಿ ಅಮ್ಮ ಕೂಡ ಹೋಗಮ್ಮ ಅಂತ ಕನ್ಸನ್ನೆ ಮಾಡ್ತಿದ್ದಾಗೆ ಈ ಕಡೆ ವೈಶಾಖ ಹೇಗೆ ಅಂತ ಹೇಳಿ ಕಣ್ಣಿನ ಉಬ್ಬಲ್ಲೇ ತೋರಿಸ್ತಾ ಇದ್ರೆ ಚಾರು ಕೆಂಡಾಮಂಡಲ ಮಾಡ್ಕೊಂಡು ಅಲ್ಲಿಂದ ಹೋಗಿ ಬಿಡ್ತಾಳೆ. ನಂತರ ರಾತ್ರಿ ಆಗತ್ತೆ. ಈ ಕಡೆ ವೈಶಾಖ ಮತ್ತೆ ನಾಣಾಚಾರಿಗಳ ನಡುವೆ ಏನು ನಡೆದಿತ್ತು ಅಂದರೆ, ಈ ಕಡೆ ಹಿಂದೆ ದಿನ ತಂಗಾಳಿಲಿ ನಿಂತ್ಕೊಂಡಿದ್ದಾಗ ನಾರಾಯಣ ಶಾಸ್ತ್ರಿಗಳು ಈ ಕಡೆ ಏನು ತಂಗಾಳಿಲಿ ನಿಂತ್ಕೊಂಡಿದ್ಯಲ್ಲಪ್ಪ, ಯಾಕೆ ನೆಮ್ಮದಿನ ಹುಡುಕ್ತಿದ್ಯಾ ನಾರಾಯಣಾಚಾರ್ ಅಂತ ಹೇಳಿ ಹೇಳ್ಕೊಂಡು ವೈಶ್ವಕ ಬಂದಿದ್ದಾಗ, ನೆಮ್ಮದಿ ಎಲ್ಲೋ ಹೊಟ್ಟೋಯ್ತು, ಯಾವತ್ತೂ ನೀನು ನನ್ನ ಮನೆಗೆ ಸುಂಟ್ರು ಗಾಳಿಯಾಗಿ ಬಂದ್ಯೋ ಅವತ್ತೇ ನನ್ನ ನೆಮ್ಮದಿ ಹೊಟ್ಟೋಯ್ತು ಅಂತ ಹೇಳ್ತಿದ್ರೆ, ನೀನು ಸಾಯೋ ತನಕ ನಿನಗೆ ನೆಮ್ಮದಿ ಸಿಗೋದಿಲ್ಲ ಬಿಡು, ಆದರೆ ನೀನು ನನಗೆ ಒಂದು ಹೆಲ್ಪ್ ಮಾಡಬೇಕು ಅಂತಿದ್ದಾರೆ. ಈ ಕಡೆ ಹೆಲ್ಪ್ ಮಾಡಬೇಕು ಅನ್ನೋದಲ್ಲ, ಮಾಡಲೇಬೇಕು. ನೀನು ಚಿಕ್ಕ ಸೊಸೆ ಇದ್ದಾಳಲ್ವಾ, ಅವಳಿಗೆ ನನ್ನ ಸತ್ಯ ಗೊತ್ತಾಗಿದೆ ಅಂದರೆ ನನ್ನ ಹೊಟ್ಟೆಲಿ ಯಾವುದೇ ನಿನ್ನ ವಂಶದ ಪಿಂಡ ಕೂಡ ಬೆಳೀತಿಲ್ಲ, ಆ ವಿಷಯನ ಚಾರು ತಿಳ್ಕೊಂಡ್ಬಿಡ್ತಾಳೆ. ಎಲ್ಲರೂ ಮುಂದೆ ವಿಷಯ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳು ಏನಾದರೂ ಈ ವಿಷಯ ಹೇಳಿದ್ರೆ ಖಂಡಿತ ನನಗೆ ಉಳ್ಗಾಲ ಇರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಅವಳು ಹೇಳದೇ ಇರುವಾಗೆ ನೀನು ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ, ನೀನು ಸುಮ್ಮನೆ ಅದನ್ನು ತಡಿಲೇಬೇಕು ಅಂದಾಗ, ಹಾಗಿದ್ರೆ ಚಾರುಗ್ ವಿಷಯ ಗೊತ್ತಾಗಿದ್ರೆ ಖಂಡಿತ ನನ್ನ ಸೊಸೆನೆ ನೋಡ್ಕೋತಾಳೆ ಅಂತ ಮನಸ್ಸಲ್ಲಿ ಖುಷಿ ಪಟ್ಟರೆ. ಬಟ್ ಇಲ್ಲಿ ವೈಶಾಖ ಸತ್ಯಭಾಮ ವಿಷಯನ ಎಲ್ರಿಗೂ ಹೇಳಬೇಕಾಗತ್ತೆ. ಅವಳೇನಾದರೂ ನನ್ನ ವಿಷಯ ಹೇಳಿದ್ರೆ ನೀನು ಏನು ಮಾಡ್ತೀಯ ಅಂತ ಗೊತ್ತಿಲ್ಲ, ನಿನ್ನ ಸೊಸೆನ ತಡಿಬೇಕು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ನಾನು ಚಾರು ಮೇಲೆ ರೇಗಿದ್ದು. ಇಲ್ಲಿ ಚಾರು ತುಂಬ ಬೇಜಾರು ಮಾಡ್ಕೊಂಡಿದ್ದಾಗ ರಾಮಾಚಾರಿ ಬಂದಿದೆ. ಏನು ಚಾರು ಮೇಡಮ್, ನೀವು ಈ ವಿಷಯ ಮಾತಾಡ್ತೀರಿ ಅಂತ ಹೇಳಿದ್ರೆ ನಾನು ನಿಮಗೆ ಅವಕಾಶನೇ ಮಾಡಿಕೊಡ್ತಿರ್ಲಿಲ್ಲ ಅಂದಾಗ ನಾನು ಏನು ಹೇಳೋಕೊಟ್ನೋ ಅದು ನಿಜ ರಾಮಾಚಾರಿ. ಅಕ್ಕ ನಾವು ಅಂದ್ಕೊಂಡಾಗಲ್ಲ, ನಿಜವಾಗ್ಲೂ ಸತ್ಯ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರೆ ಏನೋ ಸಮಸ್ಯೆ ಇರಬಹುದು, ಅವರು ಒಳ್ಳೆಯವ್ರು ಇಲ್ಲದೆ ಇರ್ಬೋದು, ತಪ್ಪು ಮಾಡಿರ್ಬೋದು. ಹಾಗಂತ ಅದು ಎಲ್ಲರ ಮುಂದೆ ತಂದಿಟ್ಟು ಚಾಡಿ ಹೇಳೋದಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಅದನ್ನ ಬಿಟ್ಟು ಅಪ್ಪ ಎಷ್ಟೆಲ್ಲ ನಿಮ್ಮ ಮೇಲೆ ಪ್ರೀತಿನ ಬೆಳೆಸ್ಕೊಂಡಿದ್ರು, ಅವ್ರಿಗೆ ನಿಮ್ಮ ಕಂಡ್ರೆ ಆಗ್ತಿರ್ಲಿಲ್ಲ, ಹಾಸಿಗೆಯಿಂದ ಎದ್ದ ಮೇಲೆ ನಿಮ್ಮನ್ನ ಸೊಸೆ ಅಂತ ಒಪ್ಕೊಂಡಿದ್ರು. ಆದರೆ ಎಲ್ಲರ ಮುಂದೆ ಈಗ ವೈಶಾಖ ಅದಕ್ಕೆ ವಿರುದ್ಧವಾಗಿ ಮಾತಾಡಿ ಚೀತು ಅನ್ನಿಸ್ಕೊಂಡು ಅಪ್ಪ ಕೂಡ ನಿಮ್ಮ ಮೇಲೆ ವಿರುದ್ಧವಾಗಿ ಮಾಡ್ಕೊಂಡ್ಬಿಟ್ರಲ್ಲ, ಇದಕ್ಕೆಲ್ಲ ನಿಮಗೆ ಬೇಕಿತ್ತ, ಸುಮ್ಮನೆ ಹೋಗೋಕ್ಕಾಗೋದಿಲ್ವಾ ಅಂತ ರಾಮಾಚಾರಿ ಹೇಳ್ತಿದ್ದಾನೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.